ಮೂಲಭೂತ ಸೌಕರ್ಯವಿಲ್ಲದ ಗ್ರಾಮ ನರಳುತ್ತಿರುವ ಬಂಜಾರ ಸಮುದಾಯ ಸ್ಥಳಕ್ಕೆ ಕರ್ನಾಟಕ ಬಂಜಾರ ಬ್ರಿಗೇಡ್ ಸಂಘಟನೆ ರಾಜ್ಯಾಧ್ಯಕ್ಷ ಮಹೇಶ್ ನಾಯಕ್ ಭೇಟಿ ಪರಿಶೀಲನೆ. ಬೆಂಗಳೂರು ನಗರದ ಮಹದೇವಪುರ ವಿಧಾನಸಭಾ ಕ್ಷೇತ್ರ ವ್ಯಾಪ್ತಿಯಲ್ಲಿನ ಕಣ್ಣೂರು ಬಂಡೆ ಗ್ರಾಮದಲ್ಲಿ ಸುಮಾರು 500ಕ್ಕೂ ಹೆಚ್ಚು ಬಂಜಾರ ಸಮುದಾಯದ ಕುಟುಂಬದವರು ಯಾವುದೇ ಮೂಲಭೂತ ಸೌಕರ್ಯವಿಲ್ಲದೆ ನರಳುತ್ತಿದ್ದು, ಈ ಬಗ್ಗೆ ಕರ್ನಾಟಕ ತಾಂಡ ಅಭಿವೃದ್ಧಿ ನಿಗಮಕ್ಕೆ ಯಾವುದೇ ಮಾಹಿತಿ ಇಲ್ಲ. ಇನ್ನು ಒಳ ಮೀಸಲಾತಿ ವಿಚಾರದಲ್ಲಿ ಜಾತಿ ಗಣತಿಯ ಹಾಗೂ ಜನಗಣತಿಯನ್ನ ಸಹ ಈ ಗ್ರಾಮದಲ್ಲಿ ಮಾಡಿಲ್ಲ. ಮೂಲಭೂತ ಸೌಕರ್ಯ ಹಾಗೂ ಸರ್ಕಾರದ ಸವಲತ್ತುಗಳನ್ನು ನೀಡದೆ ತಾಂಡ ಅಭಿವೃದ್ಧಿ ನಿಗಮ ನಿರ್ಲಕ್ಷ್ಯವನ್ನ ತೋರಿದೆ ಎಂದು ಸ್ಥಳಕ್ಕೆ ಭೇಟಿ ಕೊಟ್ಟು ಕರ್ನಾಟಕ ಬಂಜಾರ ಬ್ರಿಗೇಡ್ ಸಂಘಟನೆ ರಾಜ್ಯಾಧ್ಯಕ್ಷರಾದ ಮಹೇಶ್ ನಾಯಕ್ ಅವರು ತಮ್ಮ ಅಸಮಾಧಾನವನ್ನ ಹೊರಹಾಕಿದ್ದರಲ್ಲದೆ ಇಲ್ಲಿ ಸುಮಾರು 2,000 ಬಂಜಾರ ಸಮುದಾಯದವರು ವಾಸಿಸುತ್ತಿದ್ದು, ಈ ಕೂಡಲೇ ಮೂಲಭೂತ ಸೌಕರ್ಯವನ್ನ ಒದಗಿಸುವಂತೆ ಆಗ್ರಹಿಸಿದರು. ಇದೇ ಸಂದರ್ಭದಲ್ಲಿ ಬಂಜಾರ ಸಮಾಜದ ಮುಖಂಡರಾದ ಪ್ರಕಾಶ್ ಚೌಹಾಣ್, ಮೋತಿಲಾಲ್, ರಮೇಶ್ ನಾಯಕ್, ಬಾಲಾಜಿ ನಾಯಕ್, ಗೋವಿಂದ ನಾಯಕ್ ಹಾಜರಿದ್ದರು. ವ್ಯವಸ್ಥೆಯಲ್ಲಿ ಎಲ್ಲ ಬದುಕ್ತಾರೆ. ನೀವೇ ನೋಡ್ತಾ ಇದ್ರೆ ಇಲ್ಲಿ ಬಂದು ಫಿಸಿಕಲ್ ಅಲ್ಲಿ ಬಂದ್ಬಿಟ್ಟಿದ್ದೀರಾ ನೋಡಿ. ಮೊಬೈಲ್ ಬ್ಯಾಟ್ರಿ ಹಾಕೊಂಡ್ಬಿಟ್ಟವ್ರೆ. ಹಂಗೆ ಇವ್ರು ಮತ್ತೆ ಮಹಿಳೆಯರು ಹೇಳ್ದಂಗೆ ಒಂದಿನ ಕೆಲಸ ಸಿಕ್ಕರೆ ಒಂದಿನ ಕೆಲಸ ಇಲ್ಲ. ವಲಸೆ ಬಂದಿರ್ತಾರೆ, ಎಲ್ಲಿಂದ 500-600 ಕಿಲೋಮೀಟರ್ ಬಂದಿರ್ತಾರೆ. ಒಂದೊಂದು ಗಣತಿ ಮಾಡ್ಲಿ. ಚಿಕ್ಕ ಚಿಕ್ಕ ಮಕ್ಕಳು ಇದಾರೆ, ನೋಡ್ತಿದ್ದ ಇದ್ರ ಅವ್ ಸ್ಕೂಲಿಂಗ್ ಇಲ್ಲ ಸರ್. ಅವಕ್ಕೆಲ್ಲ ಸ್ಕೂಲ್ ಇಲ್ಲ, ಅವಕ್ಕೆಲ್ಲ ನೋಡಿ ಸಣ್ಣ ಸಣ್ಣ ಮಕ್ಳು ಮಡಿಕೊಂಡು ಇವರೆಲ್ಲ ಕೂಲಿ ಕೆಲಸ ಮಾಡ್ತಾ ಇದಾರೆ. ಈಗ ಸ್ಪೆಷಾಲಿಟಿ ಇಲ್ಲ. ದಯವಿಟ್ಟು ತಾಂಡ ನಿಗಮದರೆ ನಿಮ್ ಜವಾಬ್ದಾರಿ ಸ್ಥಾನದಲ್ಲಿ ಇದ್ದೀರಾ. ನೀವು ಇಲ್ಲಿ ಬಂದು ತಾಂಡಗಳು ಸರ್ವೆ ಮಾಡಿಸಿ. ಫಸ್ಟ್ ಬೆಂಗಳೂರಲ್ಲಿ ತಾಂಡ ಸರ್ವೆ ಮಾಡಿಸಿ. ಪ್ರಕಾರ ರೇಷನ್ ಕಾರ್ಡ್ ಇಲ್ಲಿ ಐತೆ, ಎಲ್ಲಾ ವೋಟರ್ ಐಡಿ ಇಲ್ಲಿ ಐತೆ. ಅವ್ರಿಗೆ ಅಂದ್ರ ಒಂದ್ ಮಾತು, ನಾವು ಹೋಗ್ತಿವಿ ರೇಷನ್ ತಗೊಳಕ್ಕೆ, ಬಟ್ ನಮ್ ಏನಂದ್ರೆ ಇಲ್ಲಿ ಲೋಕಲ್ ಜನ ಆದ್ಮೇಲೆ ನಮ್ಗ್ ಹಾಕ್ತಾರೆ. ಅದು ಇರೋಷ್ಟು ಹಾಕಲ್ಲ, ಅವ್ರಿಗೆ ಉಳಿದಿದ್ರೆ ಮಾತ್ರ ಕೊಡ್ತಾರೆ. ಇಲ್ಲ ಅಂದ್ರೆ ಹಂಗೆ ಬರ್ಬೇಕು ನಾವು ರಿಟರ್ನ್. ಅದನ್ನು ಕೂಡ ಸಿಗ್ತಾ ಇಲ್ಲ ಅಂದ್ರೆ ಎಷ್ಟ್ ಕಷ್ಟ ಸರ್. 500-600 ಕಿಲೋಮೀಟರ್ ಬಂದಿದೀವಿ. ನಮ್ ರೇಷನ್ ಕಾರ್ಡ್ ತಗೊಂಡು ಗೌರ್ಮೆಂಟ್ ಕೊಟ್ಟಿರೋ ಸೌಲಭ್ಯನ ಕೇಳಕ್ ಹೋದ್ರೆ ಇಲ್ಲ ಅಂತಾರೆ. ಇದಕ್ಕೆಲ್ಲ ವ್ಯವಸ್ಥೆ ಯಾರು? ಇವರೆಲ್ಲ ನಿಗಮದವ್ರು ಏನ್ ಮಾಡ್ತಾವ್ರೆ? ಇಲ್ಲ ಸರ್ ಹೇಳ್ದಂಗೆ 15 ಕಿಲೋಮೀಟರ್ ದೂರದಲ್ಲಿ ಇದಾರಂದ್ರೆ ಬಂದ್ ವಿಸಿಟ್ ಮಾಡಕ್ ಆಗಲ್ವಾ, ನೋಡಕ್ ಆಗಲ್ವಾ? ಇಲ್ಲಿ ಜನರಿಗೆ 15 ಕಿಲೋಮೀಟರ್ ಬರಲ್ಲ, 500-600 ಕಿಲೋಮೀಟರ್ ಹೋಗಿ ಎಲ್ಲ ತಾಂಡ ಯಾವಾಗ ಸರ್ವೆ ಮಾಡ್ತಾರೆ? ಇದು ಆಗ್ಬೇಕಾಗಿರೋದು. ನಮ್ಮ ಪರಿಸ್ಥಿತಿ, ನಮ್ಮ ಅಧ್ಯಕ್ಷರಾದ ಇವಾಗ ನೂತನಾಗ ಅಧ್ಯಕ್ಷರಾದ ರಮೇಶ್ ನಾಯಕ್ ಅವ್ರು ಈ ತರ ಪರಿಸ್ಥಿತಿ ಚೆನ್ನಾಗಿ ಗೊತ್ತಿದೆ. ಆದ್ರೆ ನಮ್ಗೆ ಗೊತ್ತಿದ್ದು ನಾವು ಏನು ಮಾಡಕ್ ಆಗ್ತಾ ಇಲ್ಲ. ನಮ್ ಕೈಯಿಂದ ಏನು ಮಾಡಕ್ ಆಗ್ತಾ ಇಲ್ಲ. ನಮ್ ಕೈಯಿಂದ ಏನ್ ಮಾಡಕ್ ಆಗ್ತಾ ಇದೆ, ನಾವು ಪ್ರಯತ್ನ ಮಾಡ್ತಾ ಇದೀವಿ, ಜಯಂತಿ ಮಾಡ್ಕೊಂಡೇ ಹೋಗ್ತಾ ಇದೀವಿ. ಹೊರತು ನಾವು ಇನ್ನು ಏನ್ ಮೇಲ್ಪಟ್ಟು ಹೋಗ್ಬೇಕು ಆ ಮೇಲ್ಪಟ್ಟು ನಮಗ್ ಹೋಗಕ್ ಆಗ್ತಾ ಇಲ್ಲ. ಅದಕ್ಕೆ ನಮ್ಗೆ ಅಧ್ಯಕ್ಷರಿಗೆಲ್ಲ ಚೆನ್ನಾಗ್ ಗೊತ್ತು. ರಮೇಶ್ ಅವರು ಒಂದೆರಡು ಮಾತಾಡ್ತಾರೆ. ಏನ್ ಪರಿಸ್ಥಿತಿ ಇದೆ ಅಂತ ಹೇಳೋಣ. ಅಲ್ಲ, ಇಲ್ಲಿನ ಪರಿಸ್ಥಿತಿ ಎಲ್ಲರೂ ಹೇಳಿದಾರಪ್ಪ ಮಹಿಳೆಯರು. ಯಾಕಂತ ಹೇಳಿದ್ರೆ ಬಹಳ ಕಷ್ಟ ಪರಿಸ್ಥಿತಿ ಆಗಿದೆ ಇಲ್ಲಿ. ಆದ್ರೆ ಮಿಸ್ಟರ್ ಜಯದೇವ್ ನಾಯಕರು, ನೀವು ಅಲ್ಲಿ ಅಧ್ಯಕ್ಷರಾಗಿ ಇರುವಂತದ್ದು ಮಾತ್ರ ಅಲ್ಲ, ಅಧ್ಯಕ್ಷರಾಗಿ ಕೆಲಸ ಮಾಡ್ಬೇಕು. ನೀವು ಅಧ್ಯಕ್ಷರಾಗಿ ಕೆಲಸ ಮಾಡಿದ್ರೆ ಮಾತ್ರ ಗೊತ್ತಾಗತ್ತೆ, ಇಲ್ಲಾಂದ್ರೆ ಏನು ಗೊತ್ತಾಗಲ್ಲ. ಇವರ ಪರಿಸ್ಥಿತಿಯನ್ನು ಆಲೋಚನೆ ಮಾಡಿ. ನಿಮ್ಮ ಕುಟುಂಬ ಈ ರೀತಿ ಇದ್ರೆ ನೀವೇನ್ ಮಾಡ್ತೀರಾ? ಅದು ಬಹಳ ಮುಖ್ಯವಾದದ್ದು. ನಿಮ್ಮ ಕುಟುಂಬ ಈ ರೀತಿ ಇದ್ರೆ ನಾನು ಏನ್ ಮಾಡ್ತೀನಿ ಎಂಬುದಾಗಿ ನಿಮಗೆ ಒಂದು ಜವಾಬ್ದಾರಿಯನ್ನು ಕೊಟ್ಟಿದ್ದಾರೆ. ಬಂಜಾರ ನಿಗಮದಲ್ಲಿ ದೊಡ್ಡ ಸ್ಥಾನ ಕೊಟ್ಟಿದ್ದಾರೆ. ಆ ಸ್ಥಾನವನ್ನು ನಿಭಾಯಿಸ್ಬೇಕಂದ್ರೆ ಇವರಿಗೆಲ್ಲ ನೀನೇನ್ ಮಾಡ್ಬೇಕಂದ್ರೆ ಪರಿಹಾರವನ್ನು ಕೊಡ್ಬೇಕು. ಅವಾಗ ಮಾತ್ರ ನಿಮ್ಗೆ ಗೊತ್ತಾಗತ್ತೆ. ಇಲ್ಲಿ ಪರಿಸ್ಥಿತಿ ನೋಡಿ, ಎಂತೆಂತ ಪರಿಸ್ಥಿತಿಗಳಿದಾವೆ, ಹೇಗಿದೆ, ಕರೆಂಟ್ ಇಲ್ಲ, ಏನಿಲ್ಲ. ಇವ್ರ ಮನೆಗಳು ನೋಡಿ ಯಾವ ರೀತಿ ಇದೆ ಎಂಬುದಾಗಿ ನಿಮ್ಗೆ ಅರ್ಥ ಆಗತ್ತೆ. ನೀವ್ ಯಾಕೆ ಅರ್ಥ ಮಾಡ್ಕೊಂತ ಇಲ್ಲ? ನೋಡಿ, ಇವ್ರು ಯಾವ ರೀತಿ ಅಡಿಗೆ ಮಾಡ್ತಾ ಇದ್ದಾರೆ ನೋಡಿ, ಗೊತ್ತಾಗತ್ತೆ. ಅಡಿಗೆ ಮಾಡ್ತಾರೆ, ಯಾವ ಅಡಿಗೆ ಮಾಡ್ತಾರೆ ನೋಡಿ ಯಾವ ರೀತಿ ಇದೆ ಎಂಬುದಾಗಿ. ಇವರು ಅವ್ರಿಗೆ ಏನು ಗೊತ್ತಿಲ್ಲ. ಸೌಲಭ್ಯ ಇಲ್ಲ, ಎಂತದ್ದು ಇಲ್ಲ. ಆದ್ರೆ ಮಾತ್ರ ನೀವು ಬಂಜಾರದಲ್ಲಿ ಕುತ್ಕೊಂಡು, ನಿಗಮದಲ್ಲಿ ಕುತ್ಕೊಂಡು ನೀವು ಯಾರಿಗೋಸ್ಕರ ಸಹಾಯ ಮಾಡ್ಬೇಕು, ಬಂಜಾರದವರಿಗೋಸ್ಕರ ಮಾತ್ರ ಸಹಾಯ ಮಾಡ್ಬೇಕು. ಬಂಜಾರದವರ ಸಮಸ್ಯೆ ಆಲಿಸ್ಬೇಕು. ಬಂಜಾರದವ್ರ ಏನ್ ಸಮಸ್ಯೆ ಅದನ್ನ ಪರಿಹಾರ ಮಾಡ್ಬೇಕು. ನೀವು ಅಲ್ಲೇ ಆಫೀಸಲ್ಲಿ ಕುತ್ಕೊಂಡು ನಾನು ಬಂಜಾರ ಅಧ್ಯಕ್ಷ ಎಂಬುದಾಗಿ ಹೇಳಿದ್ರೆ ಅದರಿಂದ ಏನು ಪ್ರಯೋಜನ ಇಲ್ಲ. ಇಲ್ಲಿ ಬಂದು ನೀವು ನೋಡಿ, ಇಲ್ಲ ನಿಜ ಸ್ಥಿತಿ ಏನಂತ ಗೊತ್ತಾಗತ್ತೆ. ನಿಜ ಸ್ಥಿತಿ ಗೊತ್ತಾದ ಮೇಲೆ ನೀವು ದಯಮಾಡಿ ಸರ್ಕಾರಕ್ಕೆ ಒಂದು ಪತ್ರ ಬರೀರಿ, ಜನಗಣತಿ ಮಾಡಿಸಿ, ಅವ್ರಿಗೆ ಏನು ಸವಲತ್ತು ಬೇಕಾಗಿದೆಯೋ ಆ ಸವಲತ್ತನ್ನ ದಯಮಾಡಿ ಕೊಡಿಸಿ. ಅವಾಗ ಮಾತ್ರ ನಮ್ಮ ಜನಗಳು ನಿಮ್ಗೆ ಇದು ಮಾಡ್ಲಿಕ್ಕೆ ಸಾಧ್ಯ ಇದೆ. ನೀವು ಸುಮ್ಮನೆ ಕುತ್ಕೊಂಡು ಬಂಜಾರ ನಿಗಮದಲ್ಲಿ ಕುಳಿತುಕೊಂಡು ಚೇರ್ ಮೇಲೆ ನಾನು ಆ ಬಂಜಾರ ಸಂಘದ ಒಂದು MD ಎಂಬುದಾಗಿ ಹೇಳುವಾಗ ಉಪಯೋಗ ಇಲ್ಲ. ಅಲ್ಲಿ ಆ ಜೀವಿಸುವಂತರಾಗಿದ್ದಾರೆ ನೋಡಿ. ಅಡಿಗೆ ಮಾಡುವಂತ ಕೋಣೆಯಲ್ಲಿ ಒಂದು ಕರೆಂಟ್ ಇಲ್ಲ. ಈ ರೀತಿಯಲ್ಲಿ ಅಡಿಗೆ ಮಾಡಿ ಮಕ್ಕಳು ಓದ್ತಾ ಇಲ್ಲ. ಯಾಕಂದ್ರೆ ಮಕ್ಕಳಿಗೆ ಶಾಲೆ ಸರಿಯಾಗಿ ಸಿಗ್ತಾ ಇಲ್ಲ. ಯಾಕಂದ್ರೆ ವಲಸೆ ಬಂದಿದ್ದಾರೆ. ನೀವು ಅವರ ಪರಿಸ್ಥಿತಿನ ಅರ್ಥ ಮಾಡಿಕೊಂಡು ಅವ್ರಿಗೆ ಬೇಕಾದಂತ ಎಲ್ಲಾ ಅಗತ್ಯತೆಗಳನ್ನ ದಯಮಾಡಿ ಸೌಲಭ್ಯಗಳನ್ನ
ನೀವು ಕೊಡ್ಲೇಬೇಕು. ನೀವು ಕೊಡ್ಲಿಲ್ಲ ಅಂದ್ರೆ ನಮ್ಮ ಸಹೋದರರು ಎಲ್ಲ ಹೇಳಿದ ಹಾಗೆ ಇನ್ನೊಂದ್ಸಲ ನಾವು ಬಂದು ನೇರವಾಗಿ ನಿಮ್ಮ ಒಂದು ಬಂಜಾರ ನಿಗಮವನ್ನ ಬೀಗ ಹಾಕಿ ಅಲ್ಲಿ ಮುತ್ತಿಗೆ ಹಾಕಿ ಅಲ್ಲಿ ಹೋರಾಟ ಮಾಡ್ಲಿಕ್ಕೆ ನಾವೆಲ್ಲರೂ ಸಿದ್ಧವಾಗಿದ್ದೇವೆ. ದಯಮಾಡಿ ಅರ್ಥ ಮಾಡಿಕೊಂಡು ಇವರ ಸಮಸ್ಯೆಯನ್ನ ಬೇಗನೆ ಪರಿಹರಿಸಬೇಕೆಂಬುದಾಗಿ ಇದು ಎಚ್ಚರಿಕೆ ಮಾತನ್ನ ನಾನು ಹೇಳಲಿಕ್ಕೆ ಇಷ್ಟಪಡ್ತಾ ಇದ್ದೀನಿ. ಮಿಸ್ಟರ್ ಜಯದೇವ್ नायक ಅವರೇ, जयदेव नायक भैया देखे समस्या बघेरसतो करेंट से राज्य राजधानी आपले ಗೋರ್ಮೆಂಟ್ ಕರೆಂಟ್ ಚಿಂತಿದ್ರೆ अपने ಬಾಯಿಗಳು अपने ಬಂಜಾರ ಸಮಾಜ ತಾಯಂದ್ರು ಎಷ್ಟು ರೊಟ್ಟಿ ತರ್ತಾ ಇದ್ದಾರೆ. ಟಾರ್ಚ್ ಹಾಕುತ್ತೆ, ಟಾರ್ಚ್ घालने बाई बाटी कर रही थी बागा में देख अजर कष्ट देख सिलिकॉन सिटी अपने बेंगलुरु में ಈ ಪರಿಸ್ಥಿತಿ अपने बंजारा समाज परिस्थिति देखो, अपने तायंद्र परिस्थिति देख मिस्टर जयदेव नायक भैया ये भेटी करतो तार जवाबदारी उन्नत स्थानात मळीतो समाजामा ಒಳ್ಳೆ समाज में एक मिनिस्टर छे नहीं एक एमएलए कांग्रेस एमएलए आपले 7 जन एमएलए होते ही उन कान्स्टिट्यूएंसी इंपॉर्टेंट उन्हें एरिया उन विधानसभा क्षेत्र इंपॉर्टेंट रहे आदरे जवाबदारी स्थान तो निकलन भैया जयदेव भैया ये तान विजिट करो ये देख ಪರಿಸ್ಥಿತಿ देख ಗೂಟಾಕಾರದಿಂದ ಸರ್ಕಾರ ತಿಂಗಳಿಗೆ 700-800 ಲೀಟರ್ ಡೀಸೆಲ್ ಹಾಕ್ಸ್ಕೊತೀರಾ. ಈ ತಾಂಡಗಳಿಗೆ ಬಂದು ಭೇಟಿ ಕೊಡಿ, ಇಲ್ಲಿ ವಲಸೆ ಬಂದಿರೋದು ಕಷ್ಟಗಳು ನೋಡಿ, ಇಲ್ಲಿ ಸಮಸ್ಯೆ ಬಗೆಹರಿಸಿ ಅಂತ ತಮ್ಮಲ್ಲಿ ದಯವಿಟ್ಟು ಕಳಕಳಿ ಮನವಿ. ಈ ಮನವಿನಿ ಸ್ವೀಕರಿಸಿಲ್ಲ ಅಂದ್ರೆ ಮಿಸ್ಟರ್ ಜಯದೇವ್ ನಾಯಕ್ ಭಯ್ಯ ಮುಂದಿನ ದಿನಗಳಲ್ಲಿ ನಾವು ಏನು ಬಂಜಾರ ಸಮಾಜದ ಸಂಘಟನೆ ಏನು ಅಂತ ನಿಮ್ಗೆ ತೋರಿಸ್ಬೇಕಾಗತ್ತೆ.